ಹೆಲೋ ನಮಸ್ಕಾರ. ನಾನು ನಿಮ್ಮ KIKU ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ತುಂಬ ದಿನ ಆಗಿತ್ತು ನಾನು ನಿಮ್ಮ ಜೊತೆ ವಿಡಿಯೋ ಹಂಚ್ಕೊಳ್ಳದೆ, ಯಾಕಂದರೆ ಕೈಯಲ್ಲಿ ಸ್ವಲ್ಪ ಕಾಸು ಓಡಾಡ್ತಿರ್ಲಿಲ್ಲ. ಯಾಕಂದರೆ ನಾನು ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ತುಂಬ ದುಡ್ಡು ಕಳ್ಕೊಂಡು ಅಮರ್ಬಿಟ್ಟೆ. ಸೊ ಸ್ವಲ್ಪ ನನ್ನ ಮೈಸೆಲ್ಫ್ ಸ್ವಲ್ಪ ಡಿಸ್ಕ್ರೀಸ್ ಆಗಿಬಿಟ್ಟಿತ್ತು. ಇವಾಗ ಅವನ್ನೆಲ್ಲ ಬಿಟ್ಬಿಟ್ಟು ನಾನು ನನ್ನ ಮೈಸೆಲ್ಫ್ನ ಮತ್ತೆ ಇನ್ಕ್ರೀಸ್ ಮಾಡಿಕೊಂಡು ಇನ್ನು ಲೈಫಲ್ಲಿ ಅವುಗಳನ್ನ ಯಾವತ್ತೂ ನಾನು ಮುಟ್ಟಲ್ಲ ಅಂತ ಡಿಸೈಡ್ ಆಗಿ ನನ್ನ ಪೇರೆಂಟ್ಸ್ ಮೇಲೆ ಪ್ರಾಮಿಸ್ ಮಾಡಿಬಿಟ್ಟು ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಕಂಬ್ಯಾಕ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಆಲ್ರೆಡಿ 90 ಮೇಲೆ ನೀವು ನೋಡಿರ್ತೀರ. ಫಸ್ಟು ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ನಮ್ಮೂರಿನ ಪ್ರೇಕ್ಷಣೀಯ ಸ್ಥಳವಾದಂತಹ ಬಿಳಿಗಿಯ ಗೋಲ್ಬಾವಿಗೆ ಬನ್ನಿ ಹೋಗೋಣ. ಆ್ಯಂಡ್ ನಿಮಗೆ ಇವತ್ತು ಬಿಳಿಗಿ ಗೋಲ್ಬಾವಿ ತೋರಿಸ್ತೀನಿ. ಮಜಾ ಮಚ್ಚ ಏನು ಮಾಡ್ತಾನೆ ನೋಡ್ಕೊಂಡ್ಬರ್ತೀನಿ. ಹೆಲೋ ಬ್ರೋ, ಹೌ ಆರ್ ಯು? ಓ ನಾ ಮಸ್ತ್. ನೀ ಹೆಂಗಿದ್ದಿ? ಯೂಟ್ಯೂಬರ್. ಬೆಳಿಗ್ಗೆ ಗೋಲ್ಬಾವಿ ಮಾಡೋಣ ಅಂತ ಬಂದೆ. ಹಲೋ ಬ್ರೋ, ಆರಾಮಲ್ಲ? ಓ ಮಸ್ತ್. ಫುಲ್ ಎಲ್ಲ ಲಾಂಗ್ ದೆಹಲಿ ಸೈಡ್ ಏನೋ ಇದ್ದಂಗಿತ್ತು. ಹಾಂ ಹೋಗಿದ್ದೆ ಕೆಲಸದ ಮೇಲೆ. ಹೆಂಗಿತ್ತು? ಮಸ್ತಿತ್ತು. ಅಲ್ಲಿ ಹೋಗಿದ್ದೆ. ಇಲ್ಲಿ ದಮ್ ಹೊಡಿಬೇಕು ಅಂತ ಸಿಸಗೊಂದು ದಮ್ ಮಾಡ್ಸೋಣ ಹೇಳಿ ಹೋಗಿದ್ದೆ. ಹೋಗಿ ಬಂದ್ಯಾ? ಹಾಂ ಹೋಗಿ ಬಂದೆ. ಮಗ ಇದೇನೋ ಫುಲ್ ಬ್ಲರ್ ಆಗ್ತಾಯಿತ್ತಲ್ಲೇ. ಮಚ್ಚ, ನನಗೊಂದು ಕ್ವಶನ್ ಐತೆ. ಏನು ಗೊತ್ತಾ, ಎಲ್ಲ ಬೇಕ್ರಿಯಲ್ಲಿ ಏನಕ್ಕೆ ಈ ಥರ ಮಿರರ್ ಇಡ್ತಾರೆ? ಅದು ಐಟಮು ಜಾಸ್ತಿ ಕಾಣಲಿ ಅಂತ, ಕಲರ್ಫುಲ್ ಹಿಂಗ ಲೈಟು ಬ್ಲಿಂಕ್ ಆಗುತ್ತೆ. ಒಂಥರ ಫುಲ್ ಅಟ್ರಾಕ್ಟ್ ಆಗಲಿ ಅಂತ. ಈಗ ಆ ಕಡೆ ನೋಡಿದ್ರೆ ಐಟಮ್ ಐಟಮ್ ಕಂಡಂಗೆ ಒಂದು ಸೈಡ್ ಐಟಮ್ ಇದೆ ಸಾಕು, ಎರಡು ಸೈಡು. ಇದು ಮಗ ಬಿಸ್ನೆಸ್ ಲಕ್ಷಣ ಅಂದರೆ ಎಲ್ಲ ಕಡೆ ಹಂಗೆ ಅಂತ ರಿಫ್ಲೆಕ್ಟ್. ಮಗ ಬಾರೋ, ಸ್ವಲ್ಪ ಕೆಲಸ ಐತೆ ಮಗ, ಐಟಮ್ ಬೆಸ್ತಾ ಇದ್ದಿ. ಸರಿ ನಾವೇ ಹೋಗಿಟ್ಟು ಬರ್ತೀವಿ. ಆದ್ರೂ ಮಗ ಒಂದು ಏನು ಗೊತ್ತಾ, ಏನಾದ್ರು ಮಗ ಇದ್ರ ಬಗ್ಗೆ ಏನಾರು ನಿಂಗೆ ಜಾಸ್ತಿ ಏನಾರು ಡೀಟೇಲ್ಸ್ ಗೊತ್ತು? ನಂಗೆ ನಿಜ ಡೀಟೇಲ್ಸ್ ಗೊತ್ತಿಲ್ಲ. ನಿಜ ಹೇಳ್ತೀನಿ ಮಗ, ನಾನೊಂದು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು 2 ಯೂಟ್ಯೂಬ್ ನೋಡ್ಕೊಂಡು ಬಂದೆ. ತಲೆಯಲ್ಲಿ ಇಲ್ಲ, ಇಲ್ಲಿ ಬರೋದ ನಂಗೆ ದೇವ್ರಣ್ಣ ತಲೆಯಲ್ಲಿಲ್ಲ, ಎಲ್ಲ ಮರ್ತೋಗೈತೆ. ನಿನ್ಗೆ ಏನಾರು ಇದ್ರೆ ಹೇಳು, ಯಾರು ಕಟ್ಸಿದ್ ಅಂತ ಗೊತ್ತಾಗಲಿಲ್ಲ. ನಾಗರಾಜ್ ಹಲ್ಸಿನ ಮನೆ ಯಾವ್ದೊಂದು ಯೂಟ್ಯೂಬ್ ಐತಲ್ಲ, ಬಿಡು ಅವ್ನು ಏತಿಟ್ಟಾನೆ ಬೆಳಿಗ್ಗೆ ಈಗ ಲೋಕಲ್ ಅಲ್ಲ. ಇವಾಗ ನಾವು ಬಿಳಿಗಿಯ ಗೋಲ್ಬಾವಿ ಹತ್ರ ಬಂದಿದ್ದೀವಿ. ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಸಿದ್ದಾಪುರ ಮತ್ತು ಕುಮಟಾ ರೋಡಲ್ಲಿ ಬಿಳಿಗಿ ಅಂತ ಒಂದು ಗ್ರಾಮ ಇದೆ. ಒಂದು ಚಿಕ್ಕದ ಒಂದು ಸ್ಮಾಲ್ ಟೌನ್ ಥರ ಇದೆ. ಅಲ್ಲಿ ಬಂದರೆ ಬಸ್ ಸ್ಟ್ಯಾಂಡ್ ಹತ್ರ ನಿಮಗೆ ಪಕ್ಕದಲ್ಲೇ ಇಲ್ಲೊಂದು ಈ ಥರದೊಂದು ಪ್ರದೇಶ ಕಾಣುತ್ತೆ. ಇದು ಬಂದುಬಿಟ್ಟು ಗೋಲ್ಬಾವಿ ಅಂತ. ಫಸ್ಟಿಗೆ ಎಂಟ್ರೆನ್ಸ್ ಆಗ್ತಾ ಇದ್ದಾಗೇ ಫಸ್ಟಿಗೆ ಕಾಣೋದೇನಂತ ಅಂದರೆ, ಮಗ ಸ್ವಲ್ಪ ಮುಂದೆ ಬಾ, ಅದು ವಾಯ್ಸ್ ಒಂದೊಂದ್ಸಲ ಕ್ಲಿಯರಾಗಿ ಕೇಳೋದಿಲ್ಲ. ಈ ಥರ ಕಾಣಿಸುತ್ತೆ, ಬರ್ತಾಯಿತಾ ನೋಡಿ. ಇದು ಮುಂಚೆ ಏನಾಗಿತ್ತು ಅಂತ ಅಂದರೆ, ನೋಡಿ ಈ ಥರ ನೀರಿದೆಯಲ್ಲ, ಈ ನೀರು ಇಲ್ಲಿ ಕಾರಂಜಿ ಥರ ಹಾರೋದಂತೆ. ಸೊ ಅಂದರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ನಮ್ದು ಈ ಸ್ಥಳೀಯದಲ್ಲೂ ಇಂಜಿನಿಯರ್ಸ್ಗಳ ತಲೆ ಎಷ್ಟು ಇದ್ರ ಬಗ್ಗೆ ನನಗೇನು ಜಾಸ್ತಿ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಯಾರು ಕಟ್ಸಿದ್ದು ಅಂತ ನಂಗೆ ದೇವರಣೆ ಗೊತ್ತಿಲ್ಲ. ಅಂದರೆ ಗೊತ್ತಿತ್ತು, ಅದು ಇಲ್ಲಿ ಬರೋದನ್ನೇ ನನಗೆಲ್ಲ ಮರ್ತೋಯ್ತು. ಸೊ ನೀವು ಹೆಚ್ಚಿನ ಮಾಹಿತಿಗೆ ಯೂಟ್ಯೂಬ್ ಅಥವಾ ಗೂಗಲ್ನ ನೋಡಿ, ಅದರಲ್ಲಿ ತೋರಿಸ್ತಾರೆ. ಅಂದರೆ ನಾವು ಇದರಲ್ಲಿ ಇವಾಗ ಏನು ಅರ್ಥ ಮಾಡ್ಕೊಬೇಕು ಅಂತ ಅಂದರೆ, ಓಕೆ ನಮ್ಮ ಆಗಿನ ಕಾಲದಲ್ಲಿ ಇಂಜಿನಿಯರ್ಸ್ಗಳು ಇದ್ದರು ಅಂತ ಹೇಳಾಯಿತು. ಇಲ್ಲಿಂದ ಇಲ್ಲಿಗೆ ಕಾರಂಜಿ ಬರ್ತಿತ್ತು ಅಂತ ಅಂದರೆ ಏನೋ ಒಂದು ಟೆಕ್ನಾಲಜಿ ಅಂತೂ ಒಂದು ಇತ್ತು ಅಂತ ಆಯಿತು. ಬಟ್ ಈ ನಮ್ಮದು ಕರ್ನಾಟಕ ಸರ್ಕಾರ ಈ ಹಿಸ್ಟಾಲಿಗೆ ಏನು ಪ್ರದೇಶ ಇದೆ, ಹಿಸ್ಟ್ರಿಯಾಗಿ ಏನಿದೆಯಲ್ಲ ಹಿಸ್ಟಾಲಜಿ, ಅವರು ಇದನ್ನ ಅನ್ವೇಷಣೆ ಮಾಡಬೇಕು. ಏನು ಗೊತ್ತಾ, ಅಂದರೆ ಇಲ್ಲಿ ಹೇಗೆ ಬರ್ತಿತ್ತು, ಏನು ಅನ್ವೇಷಣೆ ಮಾಡ್ತಿದ್ರು ಅನ್ನೋದೆಲ್ಲ ಕಂಡುಹಿಡಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇದು ಒಡೆದೋಗಿರೋ ಬಾನಿ. ಮಗ ಅದು ಕಟ್ ಮಾಡು, ನೆಕ್ಸ್ಟ್ ತೆಗ್ತು. ಓಕೆ, ಇವಾಗ
ಅವಾಗ ನಾನು ಅದನ್ನು ತೋರಿಸಿದೆ ಅಲ್ವಾ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಅದ್ರ ಪಕ್ಕದಲ್ಲಿ ಈ ಥರದ್ದೊಂದು ದೊಡ್ಡದಾಗಿ ಒಂದು ಬಾನಿ ಇಟ್ಟಿದ್ದಾರೆ ಆಯಿತಾ. ಈ ಬಾನಿ ಒಂದು ಕಲ್ಲಲ್ಲಿ ಕೆತ್ತಿಬಿಟ್ಟು ಇದರಲ್ಲಿ ನೀರು ತುಂಬಿಡೋರಂತೆ. ಅವಾಗ ಈ ಬಿಳ್ಗಿ ರಾಜರಿದ್ದಾಗ ಏನು ಮಾಡ್ತಿದ್ರು ಅಂತಂದರೆ ಅವರು ಕುದುರೆಗಳೆಲ್ಲ ಸಾಕ್ತಿದ್ರಲ್ವಾ, ಆ ಕುದುರೆಗಳಿಗೆ ನೀರು ಕುಡಿಯೋದಕ್ಕೆ ಅಲ್ಲ ಇದರಲ್ಲಿ ನೀರು ಇಡ್ತಿದ್ರಂತೆ. ಬಟ್ ನೀರು ಇಡ್ತಿದ್ರು ಅವರು, ಇವಾಗ ಇದಕ್ಕೆ ಎಣ್ಣೆ ಹಾಕ್ತಿದ್ರು ನನಗೆ ಗೊತ್ತಾಗ್ತಿಲ್ಲ. ಏನು ಹಾಕ್ತಿದ್ರು ನಿಮ್ಗೇನಾದರೂ ಗೊತ್ತಿದ್ರೆ ಇದರಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ನೀರು ಹಾಕ್ತಿದ್ರು ಅಥವಾ ಇದಕ್ಕೆ ಎಣ್ಣೆ ಹಾಕ್ತಿದ್ರು ನನಗೆ ಗೊತ್ತಿಲ್ಲ ಪ್ರಾಪರಾಗಿ. ಬನ್ನಿ ಇವಾಗ ಸೀದಾ ನಾವು ಗೋಲ್ ಬಾವಿಗೆ ಹೋಗೋಣ. ಮಗ ಎಂತ ಹೇಳೋದ ಇದಕ್ಕೆ, ನಾನು ಬೇರೆ ಏನು ನೋಡ್ಕೊಬಂದಿಲ್ಲ, ಹಾಗೆ ಬಂದೆ. ನಿಂಗೆ ಏನಾದ್ರು ಗೊತ್ತಾ ಇದ್ರ ಬಗ್ಗೆ? ಇದು ಗೋಲ್ ಬಾವಿ. ನಾನು ಒಬ್ಬ ಯಾರ ಹೇಳಿದ್ ಕೇಳಿದ್ ನಾನು. ಹಾಂ ಹೇಳಿ, ಏನಾದ್ರು ಗೊತ್ತಿದ್ರೆ ಹೇಳ. ಇದನ್ನೇನೋ ಆ ಟೈಮಲ್ಲಿ ರಾಜ ಟೈಮಲ್ಲಿ ಈ ಕಡೆಯಿಂದ ಆ ಕಡೆ ಕುದುರೆ ಹಾರ್ಸಾರಂತ, ಈ ಕಡೆಯಿಂದ ಆ ಕಡೆಗೆ. ಹಾಂ, ಏನು ಪವರ್ಫುಲ್ ಇದೆ ಅಂತ ಹೇಳಿ. ಓಕೆ ಓಕೆ. ಹಾಂ 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 ಹಾಂ. ಆಮೇಲೆ ಕೆಳಗೆ 4 ಸುರಂಗ ಇದಾವೆ. ಕೆಳಗಡೆ ಹೋಗೋಣ ಬಾ. ಅಂದರೆ ಎಂತ ಗೊತ್ತಾ ಮಗ, ಆವಾಗ ನಾವು ಸ್ಕೂಲಲ್ಲೆಲ್ಲ ಈ ನಮ್ಮದು ಬಿಳಿಗೆ ವಲಯ ಆಗಿತ್ತು. ನಾವು ಸ್ಪೋರ್ಟ್ಸಿಗೆಲ್ಲ ಇಲ್ಲೇ ಕರ್ಕೊಂಬರೋರು. ನಾವು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಒಂದು ರೌಂಡ್ ಇಲ್ಲಿ ಬರ್ತೀವಿತ್ತು. ಬಂದು ನಮ್ಗೆ ಅವಾಗ ಇದೇ ದೊಡ್ಡ ಇದು ಏನು ಹೇಳು ಈ ಪಿಕ್ನಿಕ್ ಸ್ಪಾಟು ಇದ್ರೂ ನೋಡೋದೇ ನಮ್ಗೊಂದು ದೊಡ್ಡ ಪ್ರವಾಸ ಇದ್ದಂಗೆ. ಇವಾಗ ಮುಂಚೆ ಎಲ್ಲ ಇದ್ದು ಏನೂ ಇರಲಿಲ್ಲ. ಅಂದರೆ ನನ್ನ ಫ್ರೆಂಡ್ ಏನು ಹೇಳ್ದ ಅಂತ ಅಂದರೆ, ಮುಂಚೆ ಏನು ಮಾಡ್ತಿದ್ರು ಅಂತಂದರೆ ರಾಜರು ಕುದುರೆನ ಆ ಕಡೆಯಿಂದ ಈ ಕಡೆ ಹಾರಿಸೋರಂತೆ. ಅಂದರೆ ತಮ್ಮ ಕುದುರೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸೋದಕ್ಕೆ. ಸೊ ಅದು ಮೋಸ್ಟ್ಲಿ ಅವಾಗೊಂದು ಕ್ರೀಡೆ ಆಗಿತ್ತು ಅನಿಸುತ್ತೆ ಇದು. ಇವಾಗ ಅಂದರೆ ಇವಾಗೆಲ್ಲ ಇಲ್ಲಿ ಯಾರು ಬರ್ತಾ ಇರ್ತಾರೆ ಪ್ರೇಕ್ಷಣೆ, ಅಂದರೆ ಪ್ರವಾಸಿಗರು ಬರ್ತಿರ್ತಾರೆ ವಿಸಿಟ್ ಮಾಡಲಿಕ್ಕೆ. ಸೊ ಅದಕ್ಕೆ ಫುಲ್ ಈ ಥರ ಇವಾಗ ಇದಾಕಿದ್ದಾರೆ, ಈ ಥರ ರೋಡ್ ಹಾಕಿದ್ದಾರೆ ಬೇಲಿ ಥರ. ಬನ್ನಿ ಬ್ರೋ ಕೆಳಗಡೆ ಹೋಗೋಣ. ಇವಾಗ ಅಲ್ಲಿ ನಾವು ಮೇಲೆ ನೋಡಿದ್ವಿ ಅಲ್ವಾ, ಇವಾಗ ನಾವು ಕೆಳಗಡೆ ಹೋಗಬೇಕು ಅಂದರೆ ಇಲ್ಲೇ ಒಂಥರ ಚಿಕ್ಕ ಸುರಂಗ ಮಾರ್ಗ ಥರ ಇದೆ, ಇಲ್ಲಿ ಹೋಗಬೇಕು. ಫುಲ್ ಕತ್ಲೆ ಕತ್ಲೆ, ಎಂತೂ ಕಾಣೋದಿಲ್ಲ. ಕಾಣಿಸ್ತಾ ಇತ್ತು. ಓಕೆ, ಕಂಡಿಲ್ಲ ಅಂದರೆ ನಿಮ್ಮ ಟಾರ್ಚ್ ಆಲ್ಮೋಸ್ಟ್ ನನ್ನ ಕಾಣಿಸ್ತಾ ಇದೆ ಡಿಸ್ಪ್ಲೇಲಿ. ಕಾಣಿಸಿಲ್ಲ ಅಂದರೆ ನಿಮಗೆ ಟಾರ್ಚ್ ಹಾಕ್ತೀನಿ ಆಯಿತಾ. ನೋಡಿ ಇಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಏನಕ್ಕೆ ಓಕೆ. ಇವಾಗ ಏನಾಯಿತು ಅಂದರೆ ಎಂಟ್ರೆನ್ಸ್ ಆಗಿದ ತಕ್ಷಣವೇ ನೋಡಿ ಇಲ್ಲಿ ಮೇಲ್ಗಡೆ ಓಪನ್ ಇದೆ ಆಯಿತಾ. ಇದ್ರ ಕೆಳಗಡೆ ಬಾವಿ. ಇದು ಏನಿದೆ ಅಂತ ಅಂದರೆ ಹೀಗೆ ಸ್ಕ್ವೇರ್ ಆಕಾರದಲ್ಲಿ ಹೋಗ್ತಾ 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 ಒಂದು ಕಡೆ ಒಂದು ಪಾಯಿಂಟಲ್ಲಿ ಸೇರುತ್ತೆ. ಅಲ್ಲಿ ತನಕ ಹಿಂಗೆ ಸ್ಕ್ವೇರ್ ಆಗ್ತಾ ಹೋಗ್ತಾ ಇದೆ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಅಂದರೆ ಯೂಟ್ಯೂಬ್ ಚಾನಲಲ್ಲೇ. ಇದೇನೋ ಇದರಲ್ಲಿ ಬಂಗಾರ ಏನೋ ಇತ್ತು ಅಂತ ಏನೋ ಹೇಳ್ದಂಗಿತ್ತು. ನನಗೂ ಪಕ್ಕ ಗೊತ್ತಿಲ್ಲ. ಯಾರಿಗೂ ಕಾಲ್ ಮಾಡಿದ್ದು? ಹಲೋ, ಹಾಂ ಮ್ಯಾಮ್. ಮಗ ಎಂತಾರೆ ಹೇಳು ಮಗ. ಹೇ ಎಂತ ಹೇಳೋದು ಮರ. ಇಲ್ಲಿ ಫುಲ್ ಬಾವಲಿಗಳಿದಾವೆ ಆಯ್ತಾ. ಅವೆಲ್ಲ ಇಲ್ಲಿ ಕಕ್ಕ ಮಾಡಿಟ್ಟಿದ್ದಾವೆ. ಅವುಗಳ ಕಕ್ಕ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಅಂದರೆ, ಇದ್ರ ಮೇಲ್ಗಡೆ ಭೂಮಿಯಲ್ಲೇ ಈ ಥರ ಇದು ಇಂಗ್ಲೀಷಲ್ಲಿ ಅಂತ ಅಂತಾರೆ ವಾಸ್ತುಶಿಲ್ಪಕ್ಕೆ ಆರ್ಕಿಯಾಲಜಿಯಾ. ಪರ್ಫೆಕ್ಟಾ? ಇಲ್ಲ ಬೇಕಿಲ್ಲ ಗೂಗಲ್ ಮಾಡ್ತೀನಿ. ಡಿಲೀಟ್ ಮಾಡ್ತೀನಿ. ಏನೋ ಒಂದು ಆಯಿತಾ. ಇವಾಗ ಸದ್ಯಕ್ಕೆ ಇಂಗ್ಲೀಷ್ ಬೇಡ, ಕನ್ನಡದಲ್ಲೇ ಹೇಳ್ತೀನಿ. ಈ ವಾಸ್ತುಶಿಲ್ಪಗಳೆಲ್ಲ ನೋಡಿ ಇಲ್ಲಿ ಯಾವ ಥರ ಮಾಡಿಟ್ಟಿದ್ದಾರೆ ಅಂತ ಅಂದರೆ, ಇವುಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗೋದೇನು ಅಂತ ಅಂದರೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಈ ಥರದ್ದು ಟೆಕ್ನಾಲಜಿಗಳೆಲ್ಲ ಇತ್ತು. ಬಾವಲ್ಲಿ ನೋಡಿ ಫುಲ್ ಫ್ಯಾಮಿಲಿಯೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ.
ಕಾಣಿಸ್ತಿದ್ಯಾ ನಿಮಗೆ? ಹಾಂ ಬಂದಿದೆ. ಇವಾಗ ನೋಡಿ ಇಲ್ಲೇ ಒಂದು ಡೋರ್ ಬಾಗಿಲು ಥರ ಇದೆ ಆಯಿತಾ. ಈ ಬಾಗಿಲಿಗೆ ನೋಡಿ ಈಗ ಟಾರ್ಚ್ ಹಾಕ್ಕೊಂಡು ಒಳಗಡೆ ಹೋಗ್ತೀನಿ. ಇದು ಸುರಂಗ ಮಾರ್ಗ. ಆಗೊಂದು ರಾಜರೆಲ್ಲ ಬೇರೆ ರಾಜರು ಅಟ್ಯಾಕ್ ಆದರೆ ಅವ್ರು ಬಂದು ಇಲ್ಲಿ ಅಡಗ್ತಿದ್ರಂತೆ. ಇಲ್ಲಿ ಅಡಗ್ಬಿಟ್ಟು ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ, ಇಲ್ಲಿ ಹೋಗ್ತಿದ್ರಂತೆ. ಇವಾಗ ಇದು ಕ್ಲೋಸ್ ಆಗಿಬಿಟ್ಟಿದೆ ಆಯಿತಾ. ಇವಾಗ ಕ್ಲೋಸ್ ಆಗಿದೆ. ಬಟ್ ಒಬ್ಬೊಬ್ರು ಏನು ಹೇಳ್ತಾರೆ ಅಂತ ಅಂದರೆ, ಮಗ ಇದು ಎಲ್ಲೆಲ್ಲಿ ಹೋಗಿ ಮುಡ್ತೈತೆ ಒಬ್ಬೊಬ್ರು ಎಂತ ಅಂತಾರೆ ಗೊತ್ತಾ ಮಗ, ಅವ್ರು ಹೇಳ್ತಾರೆ ಒಂದೊಂದು ಕಡೆ ಇದಕ್ಕೆ ಭುವನಗಿರಿ ಟೆಂಪಲ್ಲು ಅಲ್ಲಿ ಹೋಗಿ ಮುಟ್ಟೈತೆ ಅಂತಾರೆ. ಒಬ್ಬೊಬ್ರು ಹೇಳ್ತಾರೆ ಮೇದ್ನಿ ಕೋಟೆಗೆ ಅಂತಾರೆ. ಒಬ್ಬೊಬ್ರು ಹೇಳ್ತಾರೆ ಸೋಮನಕುಳಿ ಗೊತ್ತಾ ನಿನಗೆ, ಅಲ್ಲೊಂದು ಗುಹೆ ಐತೆ ಅಲ್ಲಿ ಅಂತಾರೆ. ಇದು ಹಿಡ್ಕ ಇಲ್ಲಿ ಬೈಲಿ ನಾನು ಹೇಳ್ತೀನಿ. ಅಲ್ಲ ಎಲ್ಲರೂ ಒಂದೊಂದು ಕಡೆ ಹೇಳ್ತಾರೆ ಆಯ್ತಾ. ಆದ್ರೆ ಯಾರಿಗೂ ಪರ್ಫೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಬಿಟ್ರೆ ಮಗ ಯಾರಿಗಾರು ಐಡಿಯಾ ಆಯ್ತಾ ಇಲ್ಲಿಗೆ ಪ್ರಾಪರಾಗಿ ಹೋಗುತ್ತೆ ಅಂತ. ಇಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಆಯ್ತಾ. ಅದು ನೋಡಿದ್ರೆ ಮಗ ಯಾರು ಹೇಳಿದ್ರೆ ಅದು ಕ್ಲೋಸ್ ಆಗಿದೆ ಅಂತ ಹೇಳ್ತಾರ? ನನ್ನ ಪ್ರಕಾರ ಇಲ್ಲಿದ್ರೆ ನಂಗೆ ಮಾರ್ಗ ಐತೆ ಅನ್ನೋದೇ ನಂಗೆ ಕೊಟ್ಟು ಉಂಟು ನಿಂಗೆ. ಆದರೆ ಮಗ ಏನು ಗೊತ್ತಾ, ಹಿಂಗೆ ಒಂದು 2 ನಿಮಿಷ ಹಿಂಗೆ ಇವತ್ತು ನಾವು ವಿಡಿಯೋ ಮಾಡೋಕೆ ಬಂದಿದ್ವಿ. ಸೊ ನಮ್ಗೆ ಆ ಫೀಲ್ ಸಿಗ್ತಾ ಇಲ್ಲ. ಅದೇ ಒಂದು ಹಿಂಗೆ ಸುಮ್ಮನೆ ಬಂದು ಏನೋ ಒಂಥರ ಬೇಜಾರಾದರೆ, ಈಗ ಏನಾದರೂ ಹುಡುಗಿ ಕಾಲ್ ಮಾಡಿ ಅವಳು ಬ್ಯುಸಿ ಬಂದು ನಮ್ಮನ್ನು ಅವಾಯ್ಡ್ ಮಾಡಿದ್ರೆ ಅವಾಗ ಒಂದ್ಸಲ ನಮ್ಗೆ ಬೇಜಾರಾಗುತ್ತಲ್ಲ. ಒಂದು ದಮ್ ಹೊಡೆದು ಇಲ್ಲಿ ಬಂದು ಸುಮ್ಮನೆ ಫೀಲ್ ಮಾಡಿಕೊಂಡ್ರೆ ಮಸ್ತ್ ಪೀಸ್ ಹಾಕಾಗುತ್ತಾ ಇಲ್ಲ ಹೇಳು? ಹಾಂ ಹೇಳ ಆಗಬಹುದಲ್ಲ, ಹಾಗೆ ಆಗುತ್ತೆ. ನೀವೇನಾದರೂ ಒಂದು ಒಳ್ಳೆ ಪೀಸ್ಫುಲ್ ಒಂದು ನೆಮ್ಮದಿ ಜಾಗ ಬೇಕು ಅಂದರೆ ಇಲ್ಲಿ ಬಂದು ಒಂದು 2 ಮಿನಿಟ್ಸ್ ಏನಕ್ಕೋ ಒಂಥರ ಫ್ರೈ ಮಾಡ್ಕೊಂಡಿರಿ, ಮಸ್ತ್ ಫೀಲ್ ಆಗುತ್ತೆ ಮಾತ್ರ. ಒಳ್ಳೆ ತಂಪು ಪ್ಲೇಸು. ಅಂದರೆ ಯಾವುದೇ AC ರೂಮಲ್ಲಿ ಕೂತ್ಕೊಂಡಿದ್ದೀನೇನೋ ಅಂತ ನೋಡಿ. ಇದೊಂದು ಬಾವಿ ಇದೆ ಆಯಿತಾ. ಈಗ ಒಂದು ರೌಂಡ್ ಹಿಂಗಾಗಿ ಹಿಂಗೆ ಬರ್ಬೋದು. ಮತ್ತೆ ಅಂತ ತೋರ್ಸೋದ ಮಗ ಇಲ್ಲಿ ಇಷ್ಟ ಅಲ್ಲನ. ಇದು ನಾಗರಕಲ್ಲು ನೋಡಿದೆ. ಇದು ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ಅವಾಗಲೇ ನೋಡಿದ್ದೆ ನೋಡಿ. ಅಲ್ಲೊಂದು ದೂರದಲ್ಲಿ ಝೂಮ್ ಹಾಕ್ತೀನಿ. ಇಲ್ಲೇ ಒಂದು ನಾಗರಕಲ್ಲಿದೆ ನೋಡಿ. ಇವೆಲ್ಲ ರಾಜರ ಕಾಲದ್ದೇ ಅನ್ಸುತ್ತೆ ಮೇ ಬಿ. ಮಗ ಪ್ಲೇಸ್ ಮಾತ್ರ ಮುಕ್ಳೇರೇ ಐತಲ್ಲ. ಬೇರೆ ತಪ್ಪ ನಮಗೆ ಯಾರು ಬಂದವ್ರೆ ಇದು ಅಂತ ನೋಡ್ತಾ ಇತ್ತು. ಇದು ಚಿಂಟು ಬರ ಇಲ್ಲಿ ಲೋಕಲ್ ಏನೋ ನೀನು. ಹಾಂ ಕೊಚ್ಚಿಯ ಮಗನೇ ಬಾಯ್. ಮಚ್ಚ ನಮ್ಮ ಹುಡುಗ ಮಗ ಇದು ಬೇಕ್ರಿ ನೇಮ್ ಎಂತು? KK ಬೆಂಗಳೂರು ಬೇಕ್ರಿ. KK ಬೆಂಗಳೂರು ಬೇಕ್ರಿ ಅಪೋಸಿಟೇ ಇದೆ ನಮ್ಮ ಹುಡುಗಂದು